ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಸುಮಾರು 30-35 ವರ್ಷಗಳ ನಂಟಿದು. ಇಂಥ ಸಂದರ್ಭದಲ್ಲಿ ಹಿರಿಯೂರನ್ನ ನಾನು ಕೇಂದ್ರವಾಗಿ ಇಟ್ಕೊಂಡು ಕೇಳೋದಾದ್ರೆ, ಹಿರಿಯೂರಿಗೆ ಯಾಕೆ JDS ಶಾಸಕರು ಬೇಕು? ಒಂದು ಪ್ರಾದೇಶಿಕ ಪಕ್ಷದ ಶಾಸಕರು ಯಾಕೆ ಬೇಕು ಹಿರಿಯೂರಿಗೆ? ಹಿರಿಯೂರು ಯಾಕೆ ಬೇಕು ಅಂದ್ರೆ ಡೆವಲಪ್ಮೆಂಟ್ಗೆ. ಇದುವರೆಗೂ ಬಂದಿರೋರು ಗೆಲಿತಾರೆ ಮತ್ತೆ ಹೊರಟೋಗ್ಬಿಡ್ತಾರೆ, ಅಥವಾ ಸೋಲ್ತಾರೆ ಹೊರಟೋಗ್ಬಿಡ್ತಾರೆ. ಇಲ್ಲಿ ಯಾರು ಅಲ್ಲೇ ನಿಂತಿದ್ದು ಸ್ಥಳೀಯ ಸಮಸ್ಯೆಗಳು ಕಷ್ಟ ಸುಖಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ, ಬೇರೆ ಸಾಮಾನ್ಯ ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೇಳೋದಿರ್ಬೋದು, ಒಂದು ಆಸ್ಪತ್ರೆಗೆ ಹೇಳೋದಿರ್ಬೋದು, ಒಂದು ಕರೆಂಟ್ ಆಫೀಸ್ಗೆ ಒಂದು ಪೆಟ್ಟಿಗೆ ಸುಟ್ಟೋಗಿರುತ್ತೆ, ಅದನ್ನ ಹೇಳೋರು ದಿಕ್ಕಿರೋದಿಲ್ಲ. ನಿಜ ನಿಜ. ತಾಲೂಕು ಆಫೀಸಲ್ಲಿ ಒಂದು ಯಾವುದೋ ಸಣ್ಣದು ಒಂದು ಏನು ಕ್ಯಾಟ್ ಸರ್ಟಿಫಿಕೇಟ್ ಮಾಡಿಸೋದಿರುತ್ತೆ, ಸಣ್ಣ ರೈತರು ಪತ್ರ ಕೇಳೋದಿರುತ್ತೆ, ಅದನ್ನೇ ಸುಮಾರು 15 ದಿನ ತಿಂಗಳಗಟ್ಟಲೆ ಮಾಡೋದಿಲ್ಲ. ಅವ್ರು ಏನು ಅಲ್ದು ಸಾಕಾಗಿರುತ್ತೆ ರೈತರಿಗೆ. ನಿತ್ಯ ನಿಮ್ಮ ಮನೆಯಲ್ಲಿ 100 ಜನ ಬರ್ತಾರೆ. ದಿವಸ ಒಂದು 4ರಿಂದ 5 ಲೀಟರ್ ಹಾಲು ಖಾಲಿ ಆಗ್ತವೆ. ನನ್ನ ಹೆಂಡ್ತಿ ದಿವಸ ಟೀ ಮಾಡಿಕೊಡೋದು. ಅವ್ರೇನು ನನ್ನ ಮನೆಗೆ ಟೀ ಕುಡಿಬೇಕಂತ ಬಂದಿರಲ್ಲ. ಸುಮಾರು 10-20-30 ಕಿಲೋಮೀಟರ್ ದೂರದಿಂದ ನಮ್ಮ ಕ್ಷೇತ್ರದ ವ್ಯಾಪ್ತಿ 40 ಕಿಲೋಮೀಟರ್ ದೂರ ಇದೆ ಕ್ಷೇತ್ರ. ಅಲ್ಲಿಂದ ಬರ್ತಾರೆ. ಏನೋ ಅಯ್ಯಪ್ಪನ ಹತ್ರ ಹೋದ್ರೆ ಒಂದು ಕೆಲಸ ಆಗುತ್ತೆ, ಒಬ್ರಿಗೆ ಫೋನ್ ಮಾಡಿ ಆದ್ರೂ ಹೇಳ್ತಾರೆ, ಇಲ್ಲ ಒಂದು ಪತ್ರನಾದ್ರೂ ಕೊಡ್ತಾರೆ, ಅದರಿಂದ ಹೋದ್ರೆ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ. ಅವ್ರೇನು ನನ್ನ ಮನೆ ಟೀ ಕುಡಿಬೇಕು, ನೀರು ಕುಡಿಬೇಕು ಅಥವಾ ಊಟ ಮಾಡ್ಬೇಕಂತ ಬಂದಿರಲ್ಲ. ಬಂದಂತ ಸಂದರ್ಭದಲ್ಲಿ ಗೌರವಯುತವಾಗಿ ಒಂದು ಲೋಟ ನೀರು ಟೀನೋ ಕೊಟ್ಟು ಅವ್ರ ಸಮಸ್ಯೆ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡೋದಿದ್ರೆ ಫೋನ್ ಮಾಡೋದು, ಹತ್ರ ಇದ್ ನಾನೇ ಹೋಗೋದಾದ್ರೆ ಜೊತೆಗೆ ಕರ್ಕೊಂಡು ಹೋಗೋದು, ಪೊಲೀಸ್ ಸ್ಟೇಷನ್ಗಿರ್ಬೋದು, ತಾಲೂಕು ಆಫೀಸ್ಗಿರ್ಬೋದು, ಇವ್ರಿಗೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೆಲಸ ಮಾಡಿಕೊಡೋ ಅಂತ ಕೆಲಸನ ನಿರಂತರವಾಗಿ ಮೊದಲಿಂದಲೂ ಮಾಡಿದ್ದೀನಿ, ಈಗಲೂ ಮಾಡ್ತಲೇ ಇದ್ದೀನಿ. ನಿತ್ಯ 100 ಜನ ನಿಮ್ಮ ಮನೆಗೆ ಬರ್ತಾರೆ ಅನ್ನೋದಾದ್ರೆ ನೀವು ಮಾಡಿರುವಂತಹ ಜನಪರ ಕೆಲಸಗಳು, ಜನರ ಜೊತೆಗೆ ನೀವು ನಿಂತ್ಕೊಂಡಿದ್ದೀರಿ ಅಂತ ಅರ್ಥ. ಹೌದು. ಬಟ್ ಈಗ ಒಂದು ಶಾಸಕನಾಗಿ ಆಯ್ಕೆ ಆದ್ರೆ, JDS ನಿಂದ ಟಿಕೆಟ್ ಸಿಕ್ಕಿ ಒಬ್ಬ MLA ಅಂತ ನೀವು ಗುರುತಿಸ್ಕೊಂಡ್ರೆ, ಹಿರಿಯೂರನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ, ಇರುವಂತಹ ಈ 2 ವರ್ಷದ ಅವಧಿಯಲ್ಲಿ ಈ ಬದಲಾವಣೆಯನ್ನ ಸಿಕ್ಕಿರೋ ಅನುದಾನದಲ್ಲಿ ನಾನು ಮಾಡ್ತೀನಪ್ಪ ಅನ್ನೋದಾದ್ರೆ ಏನು? ಖಂಡಿತ ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಇಲ್ಲಿ ಯಾರೆಲ್ಲ ಬಂದು ಏನೆಲ್ಲ ಮಾಡ್ಕೊಂಡು ಹೋದ್ರು ಕೂಡ ಈ ಕೆಲವೊಂದು 2 ಹೋಬಳಿ ಇದಾವೆ. ಅದರಲ್ಲಿ ನನ್ನ ಸ್ವಂತ ಹೋಬಳಿ ಜವಗಣ್ಣಹಳ್ಳಿ ಹೋಬಳಿ. ಅಲ್ಲಿ ಸುಮಾರು ಒಂದು 18 ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸ ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ 133 ಕೆರೆಗಳಿಗೆ ತುಂಬಿಸೋಂಥ ಸಂದರ್ಭದಲ್ಲಿ ಈ ಕೆರೆಗಳು ಬಿಟ್ಟೋಗಿದ್ದಾವೆ. ಜನ ಇವತ್ತೇನಾಗಿದೆ ಅಂದರೆ ಮಳೆ ಬಂದಿಲ್ಲ. ಈಗ 2 ವರ್ಷದಿಂದ ಮಳೆ ಸರಿಯಾಗಿ ಬಂದಿಲ್ಲ. ಈ ಅಡಿಕೆ ಗಿಡ, ತೆಂಗಿನ ಗಿಡ ಕಟ್ಕೊಂಡಿರೋರು ವಾಲೆ ಫಸಲಿಗೆ ಬಂದಿದ್ದಾವೆ. ರಾತ್ರಿ ಹಗಲು ಅಂಗ್ಲಿಲ್ದಂಗೆ ನೀರಿನ ಟ್ಯಾಂಕರಲ್ಲಿ ಮತ್ತೆ ಲಾರಿ ಟ್ಯಾಂಕರಲ್ಲಿ ಜಲಾಶಯ, ಗಾಯತ್ರಿ ಜಲಾಶಯ ಅಂತ ಇದೆ ಅಲ್ಲಿ ಹತ್ರ. ಆಮೇಲೆ ಹಿರಿಯೂರು ವಾಣಿವಿಲಾಸ ಸಾಗರದ ಕೆನಲ್ ಹರಿತಾ ಇದ್ದಾವೆ. ಅಲ್ಲಿಗೆ ಬಂದು ನೀರನ್ನ ತುಂಬ್ಕೊಂಡು ಹೋಗಿ ಹಗಲು ರಾತ್ರಿ ಅಂದಂಗೆ ಆ ತೋಟ ಉಳಿಸ್ಕೊಂಬಕ್ಕಾಗಿಯ, ದುಡ್ಕೊಂಬಕ್ಕಾಗಿ ಅಲ್ಲ. ಇವತ್ತೇನೋ ಈ ತೋಟ ಉಳ್ಕೊಂಡ್ರೆ ಮುಂದೆ ಮಳೆಗಿಳೆ ಬಂದಾಗ ಫಸಲು ತಗೋಬಹುದು, ದುಡ್ಕೋಬಹುದು. ಉಳಿಸ್ಕೊಂಡ್ರೆ ಇವತ್ತು ಕೈ ಬಿಟ್ಬಿಟ್ರೆ ಹೋಗ್ಬಿಡ್ತಾವಲ್ಲಪ್ಪ ಅಂತ ಅವ್ರ ಮೈಮಗಳು ಒಡವೆ, ಹೆಂಡ್ತಿದ್ದು ತಾಳಿನೋ ಮಾರಿ ಇವತ್ತು ದುಡ್ಡು ಕಟ್ಟಿ ನೀರು ಹೊಡೆದು ಆ ತೋಟ ಉಳಿಸ್ಕೊಂಬಂತ ಕೆಲಸ ಇವತ್ತು ಆಗ್ತಾ ಇದೆ. ಅದನ್ನ ನೋಡಿದ್ರೆ ಖಂಡಿತವಾಗ್ಲೂ ಎಂತರಿಗೂ ಕರುಳು ಚುಚ್ಚುತ್ತೆ. ಇದು ಒಂದು ಐಮಂಗ್ಲ ಹೋಬಳಿ ಒಂದು, ಅಲ್ಲಿ ಸುಮಾರು ಒಂದು 16-17 ಕೆರೆಗಳಿದಾವೆ. ಅವಕ್ಕೂ ನೀರು ತುಂಬಿಸಂತ ಕೆಲಸ ಆಗ್ಬೇಕು. ಇದು ಬಹಳ ಮೇಜರ್ ಕೆಲಸ. ನಮ್ಮ ಜನ ಬಹಳ ಕಷ್ಟ ಬಿದ್ದು ದುಡ್ದು ತಿನ್ನಂತಾರು, ಬೇಡಿ ತಿನ್ನಾರಲ್ಲ. ಅವ್ರಿಗೆ ನೀರಿನ ವ್ಯವಸ್ಥೆ ಒಂದು ಮಾಡಿಕೊಟ್ಬಿಟ್ರೆ ಖಂಡಿತ ಅವ್ರ ಬದುಕು ಅವ್ರು ಕಟ್ಕೊಂತಾರೆ, ಅವ್ರ ಅನ್ನ ಅವರು ದುಡ್ಕೊಂಡು ತಿಂತಾರೆ, ಅವ್ರ ಮಕ್ಕಳನ್ನ ಸಾಕೊಂತಾರೆ, ವಿದ್ಯಾಭ್ಯಾಸ ಆಗುತ್ತೆ, ಆರ್ಥಿಕವಾಗಿ ಸಬಲರಾಗ್ತಾರೆ. ಈ ಎಲ್ಲ ಉದ್ದೇಶದಿಂದ ನಾನು ಅಧಿಕಾರ ಇಲ್ದಲೆ ಅವ್ರಿವ್ರಿಂದೆ ಜೊತೆಗಿದ್ದು ಸಣ್ಣ ಅಧಿಕಾರದಾಗೆ ಇಷ್ಟು ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 7-8 ಹೈಸ್ಕೂಲ್ಗಳು, ಪ್ರೌಢಶಾಲೆಗಳು, ಒಂದು 7-8 ಹೈಸ್ಕೂಲ್ಗಳು ಕೊಡಿಸ್ಕೊಟ್ಟಿದ್ದೀನಿ. 16 ಹಾಸ್ಟೆಲ್ಗಳು ಕೊಡಿಸಿದ್ದೀನಿ. ಒಂದು 3-4 ಜೂನಿಯರ್ ಕಾಲೇಜ್ ಕೊಡಿಸಿದ್ದೀನಿ. ಕರೆಂಟ್ ಕೊಡಿಸಿದ್ದೀನಿ. ಸಬ್ ಸ್ಟೇಷನ್ಗಳು ಇರಲಿಲ್ಲ. ಈ ಕರೆಂಟು ಹಿಂಗೆ ಇಟ್ಕೊಂಡ್ರು ಸಾಯ್ಲಿಲ್ಲ ಅಂತ ಕೆಂಪಗೆ ಬುಡ್ಡಿ ಬೆಳಕಿಂತಾರ ಬಲ್ಪ್ಗಳು ಆ ಥರ ಉರಿಯವು. ಅದಕ್ಕೆ ಸಬ್ ಸ್ಟೇಷನ್ ಮಾಡಿರೋದ್ರಿಂದ ವೋಲ್ಟೇಜ್ ಇಂಪ್ರೂವ್ ಆಗಿದೆ, ನೀರು ಬರೋದಕ್ಕೆ ಕರೆಂಟು ಸಪ್ಲೈ ಚೆನ್ನಾಗಿ ಆಗ್ತಾ ಇದೆ.